ಒಂದು ಒಂದು ಸೊಗಸಾದ ದೇಶಭಕ್ತಿ ಗೀತೆಯನ್ನು ನೋಡ್ಕೊಂಡು ಬಂದಿದ್ದೀರಾ. ಭಾರತದ ಇತಿಹಾಸದ ಕುರಿತಂತೆ ಮಾತನಾಡ್ತಾ ಇದ್ವಿ. ಯಾಕೆ ಜಗತ್ತಿನ ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಭಾರತವನ್ನು ಪ್ರೀತಿಸ್ತಾ ಇದ್ರು, ಯಾಕೆ ಈ ದೇಶವನ್ನು ಅತ್ಯಂತ ಆದರಪೂರ್ವಕವಾಗಿ ಗೌರವಪೂರ್ವಕವಾಗಿ ಕಾಣ್ತಾ ಇದ್ರು ಅನ್ನುವಂಥ ಪ್ರಶ್ನೆಯನ್ನು ನಾವೆತ್ತಿದ್ವಿ. ಭಾರತವನ್ನು ಜಗತ್ತಿನ ಜನ ಪ್ರೀತಿಸಲಿಕ್ಕೆ ಬಹಳಷ್ಟು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾದ ಕಾರಣ ಒಂದು, ಭಾರತ ಜಗತ್ತಿಗೆ ಜ್ಞಾನವನ್ನು ನೀಡಿದಂಥ ಒಂದು ಶ್ರೇಷ್ಠ ಭೂಮಿ ಅಂತ. ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂತ ಪ್ರಪ್ರಥಮ ರಾಷ್ಟ್ರ ಭಾರತ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ದೇಶದಲ್ಲಿ ಇಡೀ ಜಗತ್ತಿನ ಎಲ್ಲ ಜ್ಞಾನಾಕಾಂಕ್ಷಿಗಳು ಕೂಡ ಬಂದು ಇಲ್ಲಿನ ನಾಳಂದ ಮತ್ತು ತಕ್ಷಶಿಲಾ ಯೂನಿವರ್ಸಿಟಿಯಲ್ಲಿ ಶತಶತಮಾನಗಳ ಹಿಂದೆ ವಿದ್ಯೆ ಕಲಿತಾ ಇದ್ರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ನಾವು ಕೊಡಬಹುದು. ಜಗತ್ತಿನ ಅತ್ಯಂತ ಹಳೆಯ ಮತ್ತು ಪ್ರಪ್ರಥಮ ಯೂನಿವರ್ಸಿಟಿಗಳಲ್ಲಿ ನಾಲಂದ ಮತ್ತು ತಕ್ಷಶಿಲಾದ ಯೂನಿವರ್ಸಿಟಿಗಳು ಮುಖ್ಯವಾದವು. ನಾಲಂದ ಮತ್ತು ತಕ್ಷಶಿಲಾದಲ್ಲಿ ಎಂಥ ಅದ್ಭುತವಾದಂತಹ ವಿಜ್ಞಾನವನ್ನು ಹೇಳಿಕೊಡ್ತಾ ಇದ್ರು, ಎಂಥ ಅದ್ಭುತವಾದ ಜ್ಞಾನವನ್ನು ಬೋಧಿಸ್ತಿದ್ರು ಅಂತ ಕೇಳಿದ್ರೆ, ಈ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶ ಪಡೆಯೋದಕ್ಕೆ ಇಂಟರ್ವ್ಯೂವನ್ನು ಏರ್ಪಡಿಸ್ತಾ ಇದ್ರಂತೆ. ಬಹಳ ಸ್ವಾರಸ್ಯಕರವಾದ ಒಂದು ಪ್ರಸಂಗ. ಈ ಇಂಟರ್ವ್ಯೂವನ್ನು ಮಾಡ್ತಿದ್ದಂಥದ್ದು ಆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಲಿ ಅಥವಾ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಲಿ ಅಲ್ಲ, ಬದಲಾಗಿ ವಿಶ್ವವಿದ್ಯಾನಿಲಯವನ್ನ ಬಾಗಿಲನ್ನ ಕಾಯ್ತಾ ಇದ್ದಂಥ ದ್ವಾರಪಾಲಕರು ಅಲ್ಲಿಗೆ ಬರ್ತಿದ್ದಂಥ ವ್ಯಕ್ತಿಗಳು ಇಂಟರ್ವ್ಯೂ ಮಾಡ್ತಾ ಇದ್ರಂತೆ. ದ್ವಾರಪಾಲಕ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅವನನ್ನು ಒಳಕ್ಕೆ ಬಿಡ್ತಾ ಇದ್ರು ಅನ್ನುವಂಥ ಒಂದು ಮಾತಿದೆ. ಆ ದ್ವಾರಪಾಲಕರನ್ನ ದ್ವಾರ ಪಂಡಿತರು ಅಂತ ಕರಿತಿದ್ರಂತೆ. ನನ್ನ ಪ್ರಶ್ನೆ ಇಷ್ಟೇ, ದ್ವಾರ ಪಂಡಿತರೇ, ದ್ವಾರಪಾಲಕರೇ ಪ್ರಶ್ನೆಯನ್ನು ಕೇಳಬಹುದಾದಂಥ ಅಮೋಘ ಸಾಮರ್ಥ್ಯವನ್ನು ಹೊಂದಿದ್ರು ಅಂತ ಹೇಳೋದಾದ್ರೆ, ಇನ್ನು ಆ ಯೂನಿವರ್ಸಿಟಿಯ ಮುಖ್ಯಸ್ಥ ಕುಲಪತಿ ಇನ್ನೆಂಥ ಜ್ಞಾನದ ಖಜಾನೆ ಆಗಿರಬೇಕು, ಇನ್ನೆಂಥ ಜ್ಞಾನದ ಭಂಡಾರವಾಗಿರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಭಾರತವನ್ನು ಜಗತ್ತು ಗೌರವಿಸೋದು ಈ ಕಾರಣಕ್ಕೆ ಅಂತ. ಭಾರತ ಅಂದ ತಕ್ಷಣ ವಿಜ್ಞಾನದಲ್ಲಿ ಹಿಂದೂ, ಸಂಶೋಧನೆಯಲ್ಲೇ ಹಿಂದೂ ಅಂತ ನಾವೆಲ್ಲ ಭಾವಿಸ್ಬಿಡ್ತೀವಿ. ಆದರೆ ಸತ್ಯವನ್ನು ಹುಡುಕ್ತಾ ಹೋದಾಗ ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಭಾರತಕ್ಕಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿದಂಥ ಜಗತ್ತಿನ ಇನ್ನೊಂದು ರಾಷ್ಟ್ರ ಇಲ್ಲ ಅಂತ. ಉದಾಹರಣೆಗಳು ನಾನು ಕೊಡಬಲ್ಲೆ. ಜಗತ್ತಿನಲ್ಲಿ ಭೂಗೋಳದ ವಿಚಾರ ಬಂದರೆ, ಜಗತ್ತಿನಲ್ಲಿ ಬಾಹ್ಯಾಕಾಶದ ವಿಚಾರ ಬಂದರೆ ಈ ದೇಶದ ವಿಜ್ಞಾನಿಗಳ ಸಾಧನೆಯನ್ನು ಸಹ ನಾವು ಗಮನಿಸಬೇಕು. ಬಾಹ್ಯಾಕಾಶ ವಿಚಾರದಲ್ಲಿ, ಖಗೋಳದ ವಿಚಾರದಲ್ಲಿ ಈ ದೇಶ ಎಷ್ಟು ಮುಂದುವರೆದಿತ್ತು ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂಥ ಅಂತರವನ್ನ ನಮ್ಮ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ರು. ಜಗತ್ತಿನಲ್ಲಿ ಭೂಮಿಗೂ ಮತ್ತು ಸೂರ್ಯನಿಗೂ ಇರುವಂಥ ಅಂತರ, ಭೂಮಿಗೂ ಚಂದ್ರನಿಗೂ ಇರುವಂಥ ಅಂತರ, ಭೂಮಿಗೂ ಚಂದ್ರನಿಗೂ ನಡುವೆ ಇರುವಂಥ ಅಂತರವಷ್ಟೇ ಅಲ್ಲದೆ ಭೂಮಿಯ ವ್ಯಾಸ, ಭೂಮಿಯ ಸುತ್ತಳತೆಯನ್ನ ನಮ್ಮ ದೇಶದ ವಿಜ್ಞಾನಿಗಳು ಆ ಕಾಲಕ್ಕೆ ಕಂಡುಹಿಡಿದಿದ್ರು ಅಂತ. ಆರ್ಯಭಟ, ಭಾಸ್ಕರಾಚಾರ್ಯ ಅನ್ನುವಂಥ ಮೇಧಾವಿ ವಿಜ್ಞಾನಿಗಳು ಆ ಕಾಲಕ್ಕೆ ಭಾರತವನ್ನ ಜಗತ್ತಿನ ನಂಬರ್ 1 ಸ್ಥಾನದಲ್ಲಿಟ್ಟಿದ್ರು ವಿಜ್ಞಾನ ಕ್ಷೇತ್ರದಲ್ಲಿ. ಭಾರತ ಅನ್ನೋ ದೇಶ ಖಗೋಳದಲ್ಲಿ ಎಂಥ ಸಾಧನೆಯನ್ನ ಮಾಡಿದೆ ಅಂತ ನಾವು ಹುಡುಕ್ತಾ ಹೊರಟ್ರೆ ಬಹಳಷ್ಟು ಆಶ್ಚರ್ಯಕರ ಸಂಗತಿಗಳು ನಮಗೆ ಲಭಿಸುತ್ತೆ. ಗುರುತ್ವಾಕರ್ಷಣ ಶಕ್ತಿಯನ್ನ ಕಂಡುಹಿಡಿದವ್ರು ಯಾರು ಅಂತ ಕೇಳಿದ್ರೆ ನಾವು ನ್ಯೂಟನ್ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ. ನ್ಯೂಟನ್ ಒಂದು ಸೇಬಿನ ಮರದ ಕೆಳಗಡೆ ಕುಳಿತಿದ್ದ, ಚಿಂತಾಮಗ್ನನಾಗಿದ್ದಂಥ ನ್ಯೂಟನ್ ತಲೆಯ ಮೇಲೆ ಒಂದು ಸೇಬ್ ಬಂತು ಬೀಳ್ತು. ಆ ಸೇಬು ಬಂದು ಬಿದ್ದಾಗ ನ್ಯೂಟನ್ ಯೋಚನೆ ಮಾಡ್ತಾನೆ, ಸೇಬು ಆ ಕಡೆ ಬೀಳಲಿಲ್ಲ, ಈ ಕಡೆ ಬೀಳಲಿಲ್ಲ, ನನ್ನ ತಲೆಯ ಮೇಲೆ ನೇರವಾಗಿ ಬೀಳಲಿಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೊರಟಾಗ ಅವನಿಗೆ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ಗೊತ್ತಾಯ್ತು, ಅರಿವಾಯ್ತು ಅಂತ. ಆದರೆ ಭಾರತ ಅನ್ನೋ ದೇಶ, ಭಾರತದ ವಿಜ್ಞಾನಿಗಳು ನ್ಯೂಟನ್ ಹುಟ್ಟೋದಕ್ಕಿಂತ 600 ವರ್ಷಗಳ ಹಿಂದೆಯೇ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇತ್ತು ಅಂತ ಕಂಡು ಹಿಡಿದಿದ್ರಷ್ಟೇ ಅಲ್ಲದೆ ಭಾಸ್ಕರಾಚಾರ್ಯರು, ಆರ್ಯಭಟರಂತಹ ಶ್ರೇಷ್ಠ ವಿಜ್ಞಾನಿಗಳು ತಮ್ಮ ಪುಸ್ತಕಗಳಲ್ಲಿ ಅದನ್ನು ನಮೂದು ಮಾಡಿದ್ದಾರೆ. ಆ ಪುಸ್ತಕಗಳು ಇವತ್ತಿಗೂ ಲಭ್ಯ ಇದೆ. ಆರ್ಯಭಟ ಗಣಿತ ಕ್ಷೇತ್ರಕ್ಕೆ ಒಂದು ಶ್ರೇಷ್ಠವಾದಂಥ ಆವಿಷ್ಕಾರವನ್ನು ಮಾಡಿಕೊಟ್ಟ. ಜಗತ್ತಿನಲ್ಲಿ ಸೊನ್ನೆಯನ್ನ ಕಂಡುಹಿಡಿದಿದ್ದು ಯಾರು ಅಂತ ಕೇಳಿದ್ರೆ ನಿರ್ವಿವಾದಿತವಾಗಿ ನಾವು ಹೇಳಬಹುದು, ಭಾರತದ ಆರ್ಯಭಟ ಸೊನ್ನೆಯನ್ನ ಕಂಡುಹಿಡಿದ್ರು ಅಂತ. ಆದರೆ ಬಹಳಷ್ಟು ಜನ ಸೊನ್ನೆಯನ್ನ ಅತ್ಯಂತ ಕಡಿಮೆ ನೋಡೋದುಂಟು. ಸೊನ್ನೆ ಅಂತ ಹೇಳಿದ್ರೆ ಸೊನ್ನೆ ಅಷ್ಟೇನಾ ಅಂತ. ಆದರೆ ಸೊನ್ನೆ ಇರಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಪ್ರಪಂಚ ಹೇಗಿರ್ತಿತ್ತು ಅಂತ ನಾವು ಯೋಚನೆ ಮಾಡಬೇಕು. ನಾವೆಲ್ಲ ಸೊನ್ನೆ ಬರೋದಕ್ಕಿಂತ ಮುಂಚೆ ದಶಮಾಂಶ ಪದ್ಧತಿಯನ್ನ ಆವಿಷ್ಕರಿಸದೆ ಹೋಗಿದ್ರೆ ಇವತ್ತು ರೋಮನ್ ಅಂಕೆಗಳನ್ನ ಬಳಸಬೇಕಾಗಿತ್ತು. ನಾವೆಲ್ಲ ಗಡಿಯಾರದಲ್ಲಿ ನೋಡಿರ್ತೀವಿ. ರೋಮನ್ ಅಂಕೆಗಳು ಅಂದ್ರೆ 1 ಬರೆಯೋದಕ್ಕೆ ಐ ಬರುತ್ತೆ, 2 ಬರೆಯೋದಕ್ಕೆ 2 ಐ, 1 ಪಕ್ಕ 1 ಐ ಬರುತ್ತೆ, 3 ಬರೆಯೋದಕ್ಕೆ 3 ಐ ಬರುತ್ತೆ, 4ಕ್ಕೆ ವಿ ಹಿಂಭಾಗದಲ್ಲಿ ಒಂದು ಐ ಹಾಕಿದ್ರೆ 4 ಆಗುತ್ತೆ. ಹಾಗೆ 10, 50, 100ಗಳನ್ನೆಲ್ಲ ನಾವು ಸಿ ಡಿ ಅನ್ನೋ ಬೇರೆ ಬೇರೆ ಅಂಕೆಗಳ ಪ್ರಕಾರ ಬೇರೆ ಬೇರೆ ಅಕ್ಷರಗಳನ್ನು ಉಪಯೋಗಿಸಿ ಹೇಳ್ತೀವಿ. ಡಿ 500 ಆಗುತ್ತೆ, 1000 ಎಂ ಆಗುತ್ತೆ. 10,000 ಹೆಂಗೆ ಬರೆಯೋದು ಅಂತ ಕೇಳಿದ್ರೆ ನಮ್ಮ ಮಕ್ಕಳು ಹೇಳ್ತಾರೆ, ಎಂ ತಲೆ ಮೇಲೆ ಒಂದು ಗೆರೆ ಎಳೆದ್ರೆ ಎಂ ಡ್ಯಾಶ್ ಬರೆದ್ರೆ 10,000 ಆಗುತ್ತೆ ಅಂತ. ನನ್ನ ಪ್ರಶ್ನೆ,
10,000ವನ್ನ ಎಂ ತಲೆ ಮೇಲೆ ಒಂದು ಗೆರೆ ಎಳೆದು ಎಂ ಡ್ಯಾಶ್ ಅಂತ ಬರೆದ್ವಿ. 1,00,000 ಹೆಂಗ್ ಬರೆಯೋದು? 1 ಕೋಟಿ ಹೆಂಗ್ ಬರೆಯೋದು? 10 ಕೋಟಿ, 1,000 ಕೋಟಿ, ಲಕ್ಷ ಕೋಟಿಗಳನ್ನ ಹೇಗೆ ಬರೆಯೋದು ಅಂತ ಕೇಳಿದ್ರೆ ರೋಮನ್ ಅಂಕಿಗಳಲ್ಲಿ ಅದಕ್ಕೆ ಉತ್ತರ ಇಲ್ಲ. ಒಂದು ವೇಳೆ ಕಷ್ಟಪಟ್ಟು ಹಠ ಹಿಡಿದು 10 ಲಕ್ಷ ಕೋಟಿ ರೂಪಾಯಿಗಳನ್ನ ಬರೀತೀನಿ ಅಂತ ಹೇಳಿದ್ರೆ ಜೀವಮಾನ ಪರ್ಯಂತ ತಾನು ಎಂ ಎಂ ಅಂತ ಬರೆದು ಎಲ್ಲದ ತಲೆ ಮೇಲೂ ಗೆರೆ ಎಳಿಬೇಕಾಗುತ್ತೆ. ಆದರೆ ಭಾರತ ಎಂಥ ಉಪಾಯವನ್ನ ಮಾಡಿದ್ರು ನೋಡಿ. 1 ಸೊನ್ನೆಯನ್ನ ಕಂಡುಹಿಡಿದು 1 ಪಕ್ಕ 1 ಸೊನ್ನೆ ಹಾಕಿದ್ರೆ 10, 1 ಪಕ್ಕ 2 ಸೊನ್ನೆ ಹಾಕಿದ್ರೆ 100, 3 ಸೊನ್ನೆ ಹಾಕಿದ್ರೆ 1000, 4 ಸೊನ್ನೆ ಹಾಕಿದ್ರೆ 10,000, 5 ಸೊನ್ನೆ ಹಾಕಿದ್ರೆ ಲಕ್ಷ, 6 ಸೊನ್ನೆ ಹಾಕಿದ್ರೆ 10 ಲಕ್ಷ, 7 ಸೊನ್ನೆ ಹಾಕಿದ್ರೆ ಕೋಟಿ. ಎಷ್ಟು ಸೊನ್ನೆಗಳನ್ನ ನಾವು ಹಾಕ್ತಾ ಹೋಗ್ತೀವೋ ಅಷ್ಟು ಲಕ್ಷ ಕೋಟಿಗಳನ್ನ ನಾವು ಬರಿತಾ ಹೋಗ್ಬೋದು, ಅನಂತದವರೆಗೂ ವಿಸ್ತರಿಸಬಹುದು ಅನ್ನೋ ಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಿದ್ದು ಭಾರತ ಅನ್ನೋ ನಮ್ಮ ರಾಷ್ಟ್ರ. ಎಂಥ ವಿಜ್ಞಾನಿಗಳು, ಎಂಥ ವಿದ್ಯಾರ್ಥಿಗಳು, ಎಂಥ ದೇಶದ ಜನಸಾಮಾನ್ಯರು ಹೆಮ್ಮೆ ಪಡಬಹುದಾದಂಥ ಸಾಧನೆಯನ್ನ ಈ ದೇಶ ಮಾಡಿದೆ. ಇಂತಹ ಹಲವಾರು ಸಾಧನೆಗಳನ್ನ ನಮ್ಮ ದೇಶ ಮಾಡಿರೋದನ್ನ ನಾವು ಸಾಕ್ಷ್ಯಾಧಾರಗಳ ಸಮೇತ ಪ್ರಸ್ತುತಪಡಿಸಬಹುದು. ಭಾರತ ಯಾಕೆ ಜಗತ್ತಿನ ದೃಷ್ಟಿಯಲ್ಲಿ ಗ್ರೇಟ್ ಅನ್ನಿಸ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಈ ದೇಶದಲ್ಲಿ ಆಗದ ಆವಿಷ್ಕಾರಗಳೇ ಇರಲಿಲ್ಲ ಅಂತ. ಈ ದೇಶದಲ್ಲಿ ಪುಷ್ಪಕ ವಿಮಾನ ಅನ್ನೋದೊಂದು ಕಲ್ಪನೆ ಇತ್ತು. ರಾಮಾಯಣ ಮಹಾಭಾರತಗಳು ನಾವು ನೋಡ್ತೀವಿ ಪುಷ್ಪಕ ವಿಮಾನ ಅನ್ನೋ ಕಲ್ಪನೆ. ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋಗ್ಲಿಕ್ಕೆ ಉಪಯೋಗಿಸಿದಂತಹ ವಾಹನ ಪುಷ್ಪಕ ವಿಮಾನ ಅಂತ. ಬಹಳಷ್ಟು ಜನ ಪುರಾಣಗಳ ಬಗ್ಗೆ ಕೇವಲವಾಗಿ ಮಾತನಾಡೋರು ಇದು ಕೇವಲ ಪುರಾಣ, ಇದು ಕೇವಲ ಕಥೆ, ಇದು ಕೇವಲ ಗೊಡ್ಡು ಕಲ್ಪನೆ ಅಂತ ದೂರ ಸರಿಸುವಂತ ಮಾತುಗಳು ಉಂಟು. ಆದರೆ ಪುರಾಣ ಮತ್ತು ಮಹಾಭಾರತಗಳು ಅವರ ದೃಷ್ಟಿಯಲ್ಲಿ ಕಲ್ಪನೆಯೇ ಆಗಿದ್ರು ಪುಷ್ಪಕ ವಿಮಾನದಂತ ಒಂದು ಕಲ್ಪನೆ 4,000 ವರ್ಷಗಳಷ್ಟು ಹಿಂದೆಯೇ ನಮ್ಮ ದೇಶದ ಇತಿಹಾಸಕಾರರಿಗೆ, ನಮ್ಮ ದೇಶದ ಲೇಖಕರಿಗೆ ಬಂದಿತ್ತು ಅಂತ ಹೇಳಿದ್ರೆ ನಮ್ಮ ದೇಶ ವಿಮಾನವನ್ನ ಅನ್ವೇಷಣೆ ಮಾಡಲಿಕ್ಕೆ ಆ ಕಾಲಕ್ಕೆ ಹೊರಟಿತ್ತು ಅಂತ ನೀವು ನಂಬೋದಿಲ್ಲ. ಬಹಳ ದೇಶದ ವಿಜ್ಞಾನಿಗಳು ಅನೇಕರು ತಮ್ಮ ಪುಸ್ತಕಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ವಿಮಾನ ಶಾಸ್ತ್ರ ಅನ್ನುವಂಥ ಒಂದು ವಿಶೇಷ ಪುಸ್ತಕವನ್ನೇ ಇದಕ್ಕೋಸ್ಕರ ಬರೆದು ವಿಮಾನವನ್ನ ಹೇಗೆಲ್ಲ ತಯಾರು ಮಾಡಬಹುದು, ವಿಮಾನವನ್ನು ತಯಾರು ಮಾಡಲಿಕ್ಕೆ ಬೇಕಾದಂಥ ಆಕಾರಗಳು ಯಾವುದು, ವಿಮಾನ ಯಾವ ಡೈರೆಕ್ಷನ್ ಅಲ್ಲಿ ಯಾವ ರೀತಿ ಹಾರಬೇಕು ಅನ್ನೋದ್ರ ಕುರಿತಂತೆಯೂ ಅದರಲ್ಲಿ ನಮೂದು ಮಾಡಿದ್ದಾರೆ. ಆ ಥರ ಪುಸ್ತಕಗಳು ಇವತ್ತಿಗೂ ನಮಗೆ ಲಭ್ಯವಿದೆ ಅಂತ. ಇಂಥ ಹಲವಾರು ಸಂಶೋಧನೆಗಳನ್ನ ನಮ್ಮ ದೇಶದ ಜನ ಮಾಡಿದ್ರು. ಈ ದೇಶ ಆಯುರ್ವೇದ ಪದ್ಧತಿಯಲ್ಲಿ ಎಷ್ಟು ಮುಂದುವರೆದಿತ್ತು ಅಂತ ನಾವು ವಿಚಾರಿಸಬೇಕು. ಚರಕ ಮತ್ತೆ ಸುಶ್ರುತ ಅನ್ನುವಂಥ ಇಬ್ಬರು ಶ್ರೇಷ್ಠ ಆಯುರ್ವೇದ ಪಂಡಿತರು ಜಗತ್ತಿಗೆ ಹಲವಾರು ಮೊಟ್ಟ ಮೊದಲುಗಳನ್ನ ಕೊಟ್ಟರು. ಚರಕ ಈ ದೇಶದ ಅತ್ಯಂತ ಶ್ರೇಷ್ಠ ಆಯುರ್ವೇದ ತಜ್ಞ. ತನ್ನ ಪುಸ್ತಕಗಳಲ್ಲಿ ಈ ದೇಶದಲ್ಲಿರುವಂಥ ಬಹಳಷ್ಟು ಆಯುರ್ವೇದಿಯ ಗಿಡಮೂಲಿಕೆಗಳ ಬಗ್ಗೆ ತನ್ನ ಇದ್ದಂಥ ಅಷ್ಟು ಜ್ಞಾನವನ್ನ ನಮೂದಿಸಿದ್ದಾನೆ. ಯಾವ ಗಿಡಮೂಲಿಕೆಗಳು ಯಾವ ರೋಗಕ್ಕೆ ಔಷಧಿಗಳಾಗಬಲ್ಲವು ಅನ್ನೋದ್ರ ಬಗ್ಗೆ ಬರೆದಿದ್ದಾನೆ. ಸುಶ್ರುತ ಅನ್ನುವಂಥ ವಿಜ್ಞಾನಿ ಜಗತ್ತಿನ ಮೊಟ್ಟ ಮೊದಲ ಕಣ್ಣಿನ ಆಪರೇಷನ್ ಮಾಡಿದಂಥ ಡಾಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಣ್ಣಿನ ಕುರಿತಂತೆ ಏನಾದರೂ ಸಂಶೋಧನೆ ನಡೆದಿದ್ರೆ, ಕಣ್ಣಿನ ಶಸ್ತ್ರಚಿಕಿತ್ಸೆಯ ಬಗ್ಗೆ ಸಂಶೋಧನೆ ನಡೆದಿದ್ರೆ, ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರೆ ಅದು ಈ ದೇಶದಲ್ಲಿ ಮಾಡಿದ್ದು ಸುಶ್ರುತ ಅನ್ನುವಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿ ಈ ದೇಶದವರು. ಈ ರೀತಿಯ ಹಲವಾರು ಸಂಶೋಧನೆಗಳನ್ನ ನಮ್ಮ ದೇಶದವರು ಮಾಡಿದ್ರು ಕೂಡ ಇತಿಹಾಸಕಾರರ ನಿರ್ಲಕ್ಷ್ಯದಿಂದಾಗಿ ಅಥವಾ ಪರಕೀಯರ ದಾಳಿಯಿಂದಾಗಿ ನಮ್ಮ ಇತಿಹಾಸ ನಮಗೆ ಗೊತ್ತಾಗ್ಲಿಲ್ಲ. ಭಾರತ ಅನ್ನೋ ರಾಷ್ಟ್ರ ಎಷ್ಟು ಮುಂದುವರೆದಿತ್ತು ವಿಜ್ಞಾನದಲ್ಲಿ ಅನ್ನೋದಕ್ಕೆ ಸಾವಿರ ದಾಖಲೆಗಳನ್ನ ನಾವು ಕೊಡಬಹುದು. ಆದರೆ ಸಮಯಾಭಾವ ಇದೆ. ಒಂದು ಪುಸ್ತಕದ ಹೆಸರನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಥರ್ನಲಿ ಟ್ಯಾಲೆಂಟೆಡ್ ಇಂಡಿಯಾ 108 ಫ್ಯಾಕ್ಟ್ಸ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಭಾರತ ಮಾಡಿರುವಂಥ ಜಗತ್ತಿನ ಶ್ರೇಷ್ಠ 108 ಸಾಧನೆಗಳ ಪಟ್ಟಿಯನ್ನ ಮಾಡಿಟ್ಟಿದ್ದಾರೆ. ಇದೆಲ್ಲವನ್ನು ಓದಿದ್ರೆ ಬಹುಶಃ ಭಾರತ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಈ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆದಂಥ ಆಲ್ಬರ್ಟ್ ಐನ್ಸ್ಟೀನ್ ತಮ್ಮ ಮಾತಿನಲ್ಲಿ ಒಂದು ಕಡೆ ಹೇಳ್ತಾರೆ, ಭಾರತ ಜಗತ್ತಿನ ಮುತ್ತಜ್ಜಿ ಇದ್ದಂತೆ. ಒಂದು ವೇಳೆ ಭಾರತ ಜಗತ್ತಿಗೆ ತಾನು ಕೊಟ್ಟಂತ ಸಂಶೋಧನೆಗಳನ್ನ ಮಾಡಿ ಆವಿಷ್ಕಾರಗಳನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಜಗತ್ತು 100 ವರ್ಷಗಳಷ್ಟು ಹಿಂದೆ ಇರ್ತಾ ಇತ್ತು. ನಾವೆಲ್ಲ ವಿಜ್ಞಾನಿಗಳು ಈ ಮಟ್ಟಿಗಿನ ಸಾಧನೆಯನ್ನ ಮಾಡ್ಲಿಕ್ಕಾಗ್ತಿರ್ಲಿಲ್ಲ ಅಂತ ಜಗತ್ತಿನ ಶ್ರೇಷ್ಠ ಬುದ್ಧಿವಂತರಲ್ಲಿ ಒಬ್ಬನಾದಂತ ಆಲ್ಬರ್ಟ್ ಐನ್ಸ್ಟೀನ್ ಭಾರತದ ಬಗ್ಗೆ ಹೇಳ್ತಾನೆ ಅಂತ ಕೇಳಿದ್ರೆ ಈ ಭಾರತದ ಶ್ರೇಷ್ಠತೆ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಜಗತ್ತಿನ ಎಲ್ಲ ದೇಶಗಳ ಜನರು ಈ ದೇಶವನ್ನ ಪೂಜಿಸ್ತಾರೆ, ಪ್ರೀತಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ದೇಶ ತಾನು ಮಾಡಿದಂಥ ವೈಜ್ಞಾನಿಕ ಸಂಶೋಧನೆಗಳು ಅಷ್ಟೇ ಅಲ್ಲದೆ ತನ್ನ ಸಂಸ್ಕೃತಿಯಲ್ಲೂ ಎತ್ತರದ ಸ್ಥಾನಕ್ಕೇರಿದೆ ಅಂತ. ಈ ದೇಶದ ಸಂಸ್ಕೃತಿ ಏನು ಅಂತ ಕೇಳಿದ್ರೆ ನಾವು ತುಂಬಾ ಸ್ಪಷ್ಟವಾಗಿ ಹೇಳ್ಬೋದು. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ತುಂಬಾ ಸರಳವಾಗಿದೆ. ನಾವು ತಾಯಿಯನ್ನ ಪ್ರೀತಿಸಬೇಕು, ತಂದೆಯನ್ನ ಗೌರವಿಸಬೇಕು, ತಮ್ಮ ಮನೆಗೆ ಬಂದಂತ ಅತಿಥಿಗಳನ್ನ ಗೌರವಿಸಬೇಕು, ಅವರನ್ನು ಪೂಜಿಸಬೇಕು, ಅವರನ್ನ ದೇವ್ರ ತರ ಕಾಣಬೇಕು ಅಂತ, ಗುರುಗಳನ್ನ ದೇವ್ರ ತರ ಕಾಣಬೇಕು ಅಂತ. ಈ ರೀತಿಯ ದೇವರ ಕಲ್ಪನೆ ನಮ್ಮ ದೇಶದಲ್ಲಿ ಎಷ್ಟು ಆಳವಾಗಿ ಬೇರೂರಿತ್ತು ಅಂತ ಕೇಳಿದ್ರೆ ನಾವು ಕೇವಲ ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳಲ್ಲಿ ಮಾತ್ರ ದೇವರನ್ನು ಕಂಡವರಲ್ಲ. ಪಶು, ಪಕ್ಷಿ, ಪ್ರಾಣಿ, ಮೃಗಗಳಲ್ಲೂ ಕೂಡ, ಕಲ್ಲು, ಮಣ್ಣು, ಭೂಮಿಯಲ್ಲೂ ಕೂಡ, ಪಂಚಭೂತಗಳಾದಂತಹ ನೀರು, ಗಾಳಿ, ಆಕಾಶ, ಬೆಂಕಿಗಳಲ್ಲೂ ಕೂಡ ನಾವು ದೇವರನ್ನು ಕಾಣ್ತೀವಿ ಅಂತ.
ಜಗತ್ತಿನ ಶ್ರೇಷ್ಠ ಸಂಸ್ಕೃತಿಗಳಲ್ಲೊಂದಾದಂಥ ಭಾರತೀಯ ಸಂಸ್ಕೃತಿ ಯಾಕೆ ಜಗತ್ತಿನಲ್ಲಿ ಗೌರವಕ್ಕೆ ಪಾತ್ರ ಆಗುತ್ತೆ ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರ. ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ನೀರನ್ನ ನೀರು ಅಂತ ಕರೀತಾರೆ, ವಾಟರ್ ಅಂತ ಕರೀತಾರೆ, ಪಾನಿ ಅಂತ ಕರಿಬಹುದು. ಅವರವ್ರ ಭಾಷೆಗಳಲ್ಲಿ ನೀರನ್ನ ಬೇರೆ ಬೇರೆ ಹೆಸರಲ್ಲಿ ಕರೆದ್ರೆ ಭಾರತದಲ್ಲಿ ನೀರನ್ನ ಗಂಗಾ ಮಾತೆ ಅಂತ ಕರೀತಾರೆ. ಯಾಕೆ ಗಂಗಾ ಮಾತೆ ಅಂತ ಕರೀತಾರೆ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಹರಿಯುವಂತ ಕಾವೇರಿಯಲ್ಲೂ ಗಂಗೆಯನ್ನು ನೋಡ್ತೀವಿ ನಾವು. ಅಲ್ಲೆಲ್ಲೋ ದೂರದ ಒರಿಸ್ಸಾದಲ್ಲಿ ಹರಿಯುವಂತ, ಅಲ್ಲೆಲ್ಲೋ ದೂರದ ಅಸ್ಸಾಂನಲ್ಲಿ ಹರಿಯುವಂತ ಬ್ರಹ್ಮಪುತ್ರದಲ್ಲೂ ನಾವು ಗಂಗೆಯನ್ನು ನೋಡ್ತೀವಿ. ಈ ಕಡೆ ಎಲ್ಲೋ ಪಾಕಿಸ್ತಾನದಲ್ಲಿ ಹರಿಯುವಂತ ರಾವಿ ನದಿಯನ್ನು ಕೂಡ ನಾವು ಗಂಗೆಯನ್ನು ನೋಡ್ತೀವಿ. ಯಾಕೆ ಅಂತ ಕೇಳಿದ್ರೆ, ನಮಗೆ ನೀರು ಕೇವಲ H2O ಅಲ್ಲ, ಬದಲಾಗಿ ನೀರು ಗಂಗೆ, ಸಾಕ್ಷಾತ್ ಗಂಗೆಯ ಸ್ವರೂಪ ಅಂತ. ನಮ್ಮ ಪೂರ್ವಜರಿಗೆ ಗೊತ್ತಿತ್ತು, ಈ ಪ್ರಕೃತಿಯನ್ನ ಬಿಟ್ಟು ಮಾನವ ಇಲ್ಲ, ಮಾನವನ ಬಿಟ್ಟು ಪ್ರಕೃತಿ ಇಲ್ಲ, ಪ್ರಕೃತಿ ಮತ್ತು ಮಾನವ ಇಬ್ಬರು ಹೊಂದಾಣಿಕೆಯಿಂದ ಹೋದರೆ ಮಾತ್ರ ಜಗತ್ತು ಸುಂದರವಾಗಿರುತ್ತೆ ಅಂತ. ಹೀಗಾಗಿ ಯಾವೆಲ್ಲ ಅಂಶಗಳು ಮನುಷ್ಯನ ಇರುವಿಕೆಗೆ ಕಾರಣವಾದವೋ, ಯಾವೆಲ್ಲ ಅಂಶಗಳು ಮನುಷ್ಯನನ್ನ ಕಾಪಾಡಲಿಕ್ಕೆ ಕಾರಣಕರ್ತವಾದವೋ, ಅವೆಲ್ಲದರಲ್ಲೂ ತಾಯಿಯನ್ನ ಕಂಡು, ಅದೆಲ್ಲದರಲ್ಲೂ ದೇವರನ್ನ ಕಂಡು ಪೂಜ್ಯ ರೂಪದಲ್ಲಿ ನೋಡುವಂತ ಸಂಸ್ಕೃತಿಯನ್ನ ನಮಗೆ ನಮ್ಮ ಪೂರ್ವಜರು ಹೇಳ್ಕೊಟ್ರು. ನೀರಿಲ್ದೆ ಮನುಷ್ಯ ಬದುಕಲಿಕ್ಕಾಗಲ್ಲ. ಅದಕ್ಕೆ ನೀರನ್ನ ತಾಯಿ ಅಂತ ಕರೆದ್ರು, ನೀರನ್ನ ಗಂಗೆ ಅಂತ ಗೌರವಿಸಿದ್ರು, ಅದಕ್ಕೊಂದು ತಾಯಿ ರೂಪ ಕೊಟ್ಟರು. ತಮ್ಮ ಮಕ್ಕಳಿಗೆ ನೀರು ತಾಯಿ ತರ ಅಪ್ಪ, ತಾಯಿ ರೀತಿ ನೀರನ್ನ ಪೂಜಿಸಬೇಕು ಅಂತ ಹೇಳ್ಕೊಟ್ರು. ಮನೆಯಲ್ಲಿರುವಂತ ಒಂದು ಸಾಕು ಪ್ರಾಣಿ, 4 ಕಾಲಿನ ಪ್ರಾಣಿ, ನಾವೆಲ್ಲ ಹಸು ಅಂತ ಕರಿತೀವಿ. ಆ ಹಸುವನ್ನ ಜಗತ್ತಿನ ಬೇರೆ ಬೇರೆ ಜನಗಳು ಯಾವ ದೃಷ್ಟಿಯಿಂದ ನೋಡ್ತಾರೋ, ಆದರೆ ಭಾರತ ಮಾತ್ರ ಅತ್ಯಂತ ಪೂಜ್ಯ ದೃಷ್ಟಿಯಿಂದ ನೋಡುತ್ತೆ. ಗೋವನ್ನ ಗೋಮಾತೆ ಅಂತ ಕರೆಯುವಂತ ಸಂಸ್ಕೃತಿಯನ್ನ ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಟ್ರು. ಯಾಕೆ ಹೇಳ್ತಾರೆ ನಮ್ಮ ಪೂರ್ವಜರು ಅಂತ ಕೇಳಿದ್ರೆ, ಅವ್ರಿಗೆ ಗೊತ್ತು, ಮನುಷ್ಯ ಹುಟ್ಟಿದ ಕೆಲವು ವರ್ಷಗಳ ಕಾಲ ಮಾತ್ರ ತನ್ನ ತಾಯಿ ಹಾಲು ಕುಡಿತಾನೆ, ಆದ್ರೆ ಸಾಯೋ ಕೊನೆ ಗಳಿಗೆವರೆಗೂ ಹಸುವಿನ ಹಾಲನ್ನು ಕುಡಿತಾನೆ ಅಂತ. ತಾಯಿ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಹಾಲು ಕೊಟ್ಟು ಸಾಕಿದ್ರೆ, ಗೋಮಾತೆ ಇಡೀ ಜೀವನ ಪೂರ್ತಿ ಹಾಲು ಕೊಟ್ಟು ಸಾಕ್ತಾಳೆ ಅಂತ. ಹಾಲು ಕೊಟ್ಟು ಸಾಕೋದಷ್ಟೇ ಅಲ್ಲದೆ ಹೊಲಗಳಲ್ಲಿ ವ್ಯವಸಾಯಕ್ಕೆ ಉಪಯೋಗ ಬರ್ತಾಳೆ. ಆಕೆ ನೀಡುವಂತ ಗೊಬ್ಬರ ಅದು ಭೂಮಿಗೆ ಅತ್ಯಂತ ಸಾರವತ್ತಾದಂತ ಫಲವತ್ತಾದಂತ ಗೊಬ್ಬರ ಆಗುತ್ತೆ, ಬೆಳೆ ಸಿಗುತ್ತೆ. ಇಷ್ಟೇ ಅಲ್ಲದೆ ತಾನು ಕೊಡುವಂತ ಗೋಮೂತ್ರದಲ್ಲಿ ಹಲವಾರು ಔಷಧೀಯ ಗುಣಗಳನ್ನ ಅಡಗಿಸಿಕೊಂಡಿದ್ದಾಳೆ. ಆ ಗೋಮೂತ್ರದಿಂದ ಕ್ಯಾನ್ಸರ್ನಂತ ಕಾಯಿಲೆಗಳು ಪರಿಹಾರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗೋವನ್ನ ನಮ್ಮ ಪೂರ್ವಜರು ಶ್ರೇಷ್ಠ ಸ್ಥಾನದಲ್ಲಿಟ್ಟರು, ಅದನ್ನ ಪೂಜನೀಯ ಅಂತ ಪರಿಗಣಿಸಿದ್ರು. ಹೀಗಾಗಿ ಗೋವನ್ನು ಪೂಜೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿ, ಭಾರತದ ಸಂಸ್ಕೃತಿ. ಈ ದೇಶದಲ್ಲಿ ಬಹಳಷ್ಟು ಕಡೆ ನಾವು ಅರಳಿ ಮರ ಮತ್ತೆ ಬೇವಿನ ಮರಗಳನ್ನ ಪೂಜೆ ಮಾಡೋದು ನೋಡ್ತೀವಿ. ಬಹಳ ಚೆನ್ನಾಗಿ ಆಡ್ಕೊಳ್ತಾರೆ. ಈ ದೇಶದ ಜನಗಳಿಗೆ ಬುದ್ಧಿ ಇಲ್ಲ, ಕಲ್ಲನ್ನು ಪೂಜೆ ಮಾಡ್ತಾರೆ, ಮರಗಿಡಗಳನ್ನು ಪೂಜೆ ಮಾಡ್ತಾರೆ, ಸಿಕ್ಕ ಕಡೆಗಳಲ್ಲೆಲ್ಲ ಅಗರಬತ್ತಿ ಹಚ್ಚಿ ಕುಂಕುಮ ಹಚ್ಚಿ ಬಿಡ್ತಾರೆ ಅಂತ ಬಹಳ ಚೆನ್ನಾಗಿ ಆಡ್ಕೊಳ್ತಾರೆ. ಆದರೆ ಇದರ ಹಿಂದಿರುವಂತ ಸತ್ಯವನ್ನು ನಾವು ಅವಲೋಕನ ಮಾಡಬೇಕು. ಜಗತ್ತಿನಲ್ಲಿ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅಂತ ಕಾಣಿಸ್ಕೊಳ್ತಾ ಇದೆ, ದೊಡ್ಡ ಪೀಡೆ. ಇಡೀ ಜಗತ್ತಿನಲ್ಲಿ ಬಿಸಿ ಜಾಸ್ತಿ ಆಗ್ತಾ ಇದೆ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯಾಗಿ ಹಿಮಗಡ್ಡೆಗಳು ಕರಗಿ ಜಗತ್ತು ಮುಳುಗುವಂತ ಸಂದರ್ಭ ಬಂದೊದಗಿದೆ. ಜಗತ್ತು ಅಪಾಯದಲ್ಲಿದೆ. ಇಂಥ ಅಪಾಯದಲ್ಲಿರಬೇಕಾದ್ರೆ ಅಪಾಯದಿಂದ ಪಾರು ಮಾಡಬಹುದಾದಂತ ಒಂದೇ ಒಂದು ವಿಧಾನ ಗಿಡ ಮರಗಳನ್ನ ಜಾಸ್ತಿ ಮಾಡೋದು ಅಂತ. ಗಿಡ ಮರಗಳನ್ನ ಬೆಳೆಸೋದ್ರ ಮುಖಾಂತರ ಪ್ರಕೃತಿಯನ್ನ ಕಾಪಾಡಬೇಕು ಅಂತ ಈಗಿನ ವಿಜ್ಞಾನಿಗಳು ಹೇಳ್ತಾರೆ. ಅದೇ ನಮ್ಮ ಪೂರ್ವಜರು ಆ ಕಾಲಕ್ಕೆ ಯೋಚನೆ ಮಾಡಿದ್ರು, ನಿಮ್ಮ ಮನೆ ಎದುರುಗಡೆ, ದೇವಸ್ಥಾನದ ಎದುರುಗಡೆ ಒಂದಷ್ಟು ಅರಳಿ ಮರಗಳನ್ನ ಹಾಕಿ, ಒಂದಷ್ಟು ಬೇವಿನ ಗಿಡಗಳನ್ನ ಬೆಳೆಸಿ, ಅದು ಕೊಡುವಂತ ಆಮ್ಲಜನಕದಿಂದ ಪರಿಸರ ಶುದ್ಧವಾಗಿರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಆ ಮರಗಿಡಗಳಲ್ಲೂ ದೇವರನ್ನ ಕಾಣುವಂತ ಸಂಸ್ಕೃತಿಯನ್ನ ನಮಗೆ ಹೇಳ್ಕೊಟ್ರು. ಈ ಸಂಸ್ಕೃತಿಯನ್ನೇ ಇವತ್ತು ಭಾರತೀಯ ಸಂಸ್ಕೃತಿ ಅಂತ ನಾವು ಕರಿತೀವಿ. ಗಿಡಮರಗಳಲ್ಲೂ ಕೂಡ ದೇವರನ್ನ ಕಾಣುವಂತ ಅಮೋಘ ಸಂಸ್ಕೃತಿ ಯಾವುದಾದ್ರೂ ಜಗತ್ತಿನ ಯಾವುದಾದ್ರೂ ಭಾಗದಲ್ಲಿದ್ರೆ ಅದು ಭಾರತ ಅನ್ನೋ ದೇಶದಲ್ಲಿ, ನಮ್ಮ ದೇಶದಲ್ಲಿ ಅನ್ನೋದು ನಮ್ಗೆಲ್ರಿಗೂ ಹೆಮ್ಮೆಯ ಸಂಗತಿ. ಆತ್ಮೀಯ ಮಿತ್ರರೇ, ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಕೇಳ್ತಿರುವಂತ ಈ ಎಲ್ಲ ವಿಚಾರಗಳು ಭಾರತದ ಬಗ್ಗೆ ನಮಗೆ ಅಭಿಮಾನವನ್ನು ಮೂಡಿಸಬೇಕು. 69ನೇ ಸ್ವತಂತ್ರೋತ್ಸವದ ಶುಭ ಸಂದರ್ಭದಲ್ಲಿ ಭಾರತ ಮಾಡಿದಂಥ ಸಾಧನೆಗಳನ್ನ, ಭಾರತದ ಸಂಸ್ಕೃತಿಯ ಆಳ ಅಗಲಗಳನ್ನ ಪರಿಚಯ ಮಾಡ್ಕೋಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಆತ್ಮೀಯರೇ, ವಿಚಾರ ಇನ್ನೂ ಸಾಕಷ್ಟು ಮುಂದುವರಿಯುತ್ತೆ. ಅದಕ್ಕೆ ಮುಂಚೆ ಒಂದು ವಿಶೇಷವಾದಂಥ ದೇಶಭಕ್ತಿ ಗೀತೆಯನ್ನು ನೋಡಿ ಬರೋಣ.